ಮಹರ್ಷಿಯಲ್ಲ, ಅಬಲೆಯೂ ಅಲ್ಲ, ಸಬಲೆ, ಅವಳನ್ನು ಮಹಾಶಕ್ತಿ ಎಂಬ ಕುವೆಂಪು ಅವರ ಕವಿವಾಣಿಯಂತೆ ಹೆಣ್ಣು ಸಾಧಾರಣ ಮನುಷ್ಯ ಮಾತ್ರವಲ್ಲ, ತಾಯಿ, ಮಡದಿ, ಅಕ್ಕ, ಮಗಳು, ಸಹೋದರಿಯಾಗಿ ಹಲವು ಪಾತ್ರಗಳನ್ನು ನಿಭಾಯಿಸಬಲ್ಲರು. ಶಕ್ತಿಯುಳ್ಳವಳು ಯತ್ರ ಯತ್ರ ನಾಯತ್ತು ಪೂಜ್ಯತೆ ತತ್ರ ತತ್ರ ರಮಂತೆ ದೇವತ. ಅಂದರೆ ಎಲ್ಲಿ ಹೆಣ್ಣು ಪೂಜಿಸಿ ಗೌರವಿಸಲ್ಪಡುವಳೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ ಎಂಬುದಾಗಿ. ಮಹಿಳೆ ಇದ್ದು ಮನೆಯ ಒಳಗೂ ಹಾಗೂ ಹೊರಗೂ ಸಹ ದುಡಿಯುತ್ತಾ ಆಡುಮುಟ್ಟದ ಸೊಪ್ಪಿಗ ಅನ್ನೋ ರೀತಿಯಲ್ಲಿ ದುಡಿಮೆಯನ್ನು ಮಾಡ್ತಾರೆ. ಮಹಿಳೆ ದುಡಿಯದೇ ಇರುವ ಕ್ಷೇತ್ರವೇ ಇಲ್ಲ ಎಂಬುದಾಗಿ ತನ್ನದೇ ಹೆಜ್ಜೆ ಗುರುತನ್ನ ಮೂಡಿಸುತ್ತಿದ್ದಾರೆ. ಹೆಣ್ಣನ್ನು ಕಲಿತರೆ ಶಾಲೆಯನ್ನು ಕಲಿತಂತೆ, ಹೆಣ್ಣನ್ನು ಕಲಿತರೆ ಶಾಲೆಯನ್ನು ತೆರೆದಂತೆ. ಕಲಿತ ಹೆಣ್ಣು ಮನೆಗೆ ಕಣ್ಣು, ಕಲಿತ ಹೆಣ್ಣು ಮನೆಗೆ ಕಣ್ಣುಹಿಡಿದಂತೆ ಹೆಣ್ಣು ತಾನು ಕಲಿತು ತನ್ನ ಮನೆ ಸುತ್ತಮುತ್ತಲಿನ ಸಮಾಜವನ್ನು ಸುಂದರವಾಗಿಸುತ್ತಾರೆ. ಹೆಣ್ಣಿಗೆ ಆ ಶಕ್ತಿ ಇದೆ. ಮಹಿಳಾ ದಿನಾಚರಣೆ ತನ್ನದೇ ದಿನವಾಗಿಸಿಕೊಳ್ಳುವಂತೆ ಹಲವು ಮಹಿಳೆಯರ ಹೋರಾಟಗಳು, ಸಮಾನ ವೇತನಕ್ಕಾಗಿ ಹೋರಾಟದ ಫಲವಾಗಿ ಮಹಿಳಾ ದಿನಾಚರಣೆ ಅಸ್ತಿತ್ವಕ್ಕೆ ಬರ್ತದೆ. ಮಹಿಳೆ ಅನಾದಿ ಕಾಲದಿಂದಲೂ ತನ್ನ ಸ್ಥಾನಮಾನಕ್ಕಾಗಿ ಅಸ್ತಿತ್ವಕ್ಕಾಗಿ ಪ್ರತಿನಿತ್ಯ ಹೋರಾಟಗಳನ್ನು ಮಾಡುತ್ತಲೇ ಇದ್ದಾರೆ. ಲಿಂಗ ಸಮಾನತೆ, ಮಹಿಳಾ ಸಬಲೀಕರಣ, ಶಿಕ್ಷಣ, ಸಾಮಾಜಿಕ ನ್ಯಾಯ, ಸ್ಥಾನಮಾನ ಇವೆಲ್ಲದಕ್ಕಾಗಿ ಮಹಿಳೆ ನಿರಂತರವಾಗಿ ಹೋರಾಡುತ್ತಲೇ ಬರುತ್ತಿದ್ದಾರೆ. ಬದುಕಿಗಾಗಿ ಬೆಳಕನ್ನಾಗಿಸಿದ್ದಾರೆ. ಹೆಣ್ಣು ಮನೆಯ ಸ್ಫೂರ್ತಿ, ಮನೆಯ ಕೀರ್ತಿಯೂ ಆಗಿದ್ದಾರೆ. ಬೆಳೆಯುತ್ತಿರುವ ಸಾಧನೆ ಮಾಡಲು ಹೊರಟ ಹೆಣ್ಣು ಮಕ್ಕಳಿಗೆ ಸಾಧ್ಯವಾದರೆ ಪ್ರೋತ್ಸಾಹಿಸಿ, ಕಾರ್ಯಗಳು ಅಲ್ಲ ಇಲ್ಲ ಸಲ್ಲದ ಪ್ರಚಾರ ಮಾಡದೆ ಒಂದು ಹೆಣ್ಣನ್ನು ನಮ್ಮ ಮನೆಯ ಹೆಣ್ಣು ಮಕ್ಕಳಂತೆ ಎಂದು ಅರಿತು ಗೌರವಿಸಬೇಕು. ತೊಟ್ಟಿಲು ತುಂಬುವ ಹೆಣ್ಣಿನ ಕೈಯೇ ದೇಶವನ್ನ ಆಳಬಲ್ಲದು. ಇದಕ್ಕೆ ಉದಾಹರಣೆ ಶ್ರೀಮತಿ ಇಂದಿರಾ ಗಾಂಧಿ ಎನ್ನುವ ಮನ. ಯಾವ ಪುರುಷನಿಗೂ ಕೂಡ ಕಡಿಮೆ ಇಲ್ಲದೆ ಹೆಣ್ಣು ತನ್ನ ಸಾಮರ್ಥ್ಯವನ್ನು, ಶಕ್ತಿಯನ್ನು ಪ್ರದರ್ಶಿಸುತ್ತಾರೆ. ಹೆಣ್ಣು ಪುರುಷ ಪ್ರಧಾನ ಸಮಾಜದಲ್ಲಿ ಬಂದಿಯಾಗಿದ್ದಾರೆ. ಲಿಂಗ ಸಮಾನತೆ ಮೂಡಿ ಸುಭದ್ರ ಸಮಾಜ ನಿರ್ಮಾಣವಾಗಬೇಕಾದರೆ ಹೆಣ್ಣಿನ ಪಾತ್ರವು ಬಹಳ ಮುಖ್ಯವಾಗಿದೆ. ಹೆಣ್ಣು ವಿವಿಧ ಕ್ಷೇತ್ರದಲ್ಲಿ ಸಾಧಿಸುತ್ತಾ ತನ್ನದೇ ಚಾಪು ಮೂಡಿಸಿ ತಾನು ಅಬಲೆಯನ್ನು ಸಬಲೆ, ತಾನು